ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ರಾಜ್ಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಈಗ ಢವಢವ ಶುರುವಾಗಿದೆ. ದೆಹಲಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಸಭೆ ಮೇಲೆ ಸಭೆ ನಡೀತಾ ಇದೆ. ಬುಧವಾರದಿಂದ ದೆಹಲಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ನಡೀತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ನಾಯಕರು ಈ ಕುರಿತಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. 5 ಕ್ಷೇತ್ರಗಳ ಬಗ್ಗೆ ಮಾತುಕತೆ ನಡೆದಿದೆ. ದಾವಣಗೆರೆ, ಬೀದರ್, ವಿಜಯಪುರ, ಬೆಳಗಾವಿ, ಬೆಂಗಳೂರು ಉತ್ತರ ಟಿಕೆಟ್ ಬದಲಾವಣೆಯಾಗೋ ಕ್ಷೇತ್ರಗಳ ಬಗ್ಗೆ ಭಾರೀ ಚರ್ಚೆಯಾಗಿದೆ. ಹಾಲಿ ಸಂಸದರ ಟಿಕೆಟ್ ಬದಲಾವಣೆ ಆಯ್ಕೆ ಬಗ್ಗೆ ಇನ್ನೂ ಸುಳಿವು ಸಿಕ್ಕಿಲ್ಲ. ರಾಜ್ಯದ ನಾಯಕರಿಂದ ಅಭಿಪ್ರಾಯ ಅಷ್ಟೇ ನಡ್ಡಾ ಪಡ್ಕೊಂಡಿದ್ದಾರೆ. ಅಂತಿಮ ನಿರ್ಧಾರ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಅಚ್ಚರಿಯ ಹೆಸರುಗಳು ಪ್ರಕಟವಾಗುತ್ತವ. ಕರ್ನಾಟಕ ಭವನಕ್ಕೆ ಬಿಜೆಪಿ ಚುನಾವಣಾ ಉಸ್ತುವಾರಿ ಅಗರ್ವಾಲ್ ಭೇಟಿ ನೀಡಿದ್ದಾರೆ. ಮಾಜಿ ಸಿಎಂ ಬೊಮ್ಮಾಯಿ, ಆರ್ ಅಶೋಕ್ ಜೊತೆ ಎರಡನೇ ಸುತ್ತಿನ ಚರ್ಚೆ ನಡೆದಿದೆ. ಇವತ್ತು ನಡೆಯಬೇಕಾಗಿದ್ದ ಸಿಇಸಿ 11ಕ್ಕೆ ಮುಂದೂಡಿಕೆಯಾಗಿದೆ. ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ 2ನೇ ದಿನ ಮುಂದೂಡಿಕೆಯಾಗಿದೆ. ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಹಲವರ ಹೆಸರು ಪ್ರಕಟ ಆಗತ್ತೆ. ಈ ಬಾರಿ ಬದಲಾವಣೆಯಾಗೋ ಕ್ಷೇತ್ರಗಳು ಯಾವುವು ಅನ್ನೋದು ಇಂಟ್ರೆಸ್ಟಿಂಗ್. ಕರ್ನಾಟಕದ ಬಿಜೆಪಿಯ ಲಿಸ್ಟ್ ಪ್ರಕಟ ಆದ ಮೇಲೆ ನಾವು ಕೆಲವೊಂದು ಕ್ಷೇತ್ರಗಳಲ್ಲಿ ಫೈನಲ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಕಾಯ್ತಾ ಇದೆ. ಕಾಂಗ್ರೆಸ್ ಲಿಸ್ಟ್ ಬಿಡುಗಡೆಯಾಗಲಿ ಅಂತ ಬಿಜೆಪಿ ಕಾಯ್ತಾ ಇದೆ. ಪ್ರಶಾಂತ್, ಬಿಜೆಪಿಯಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋದು ಬಿಜೆಪಿಗರೂ ಸೇರಿದಂತೆ ಎಲ್ಲರೂ ಕುತೂಹಲ. ಈಗ ಬದಲಾವಣೆ ಆಗ್ಬೋದಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಈಗ ನಿವೃತ್ತಿಯ ಕ್ಷೇತ್ರಗಳನ್ನು ಒಂದು ಕಡೆ ಇಟ್ಕೊಳ್ಳೋಣ. ಚಾಮರಾಜನಗರ, ತುಮಕೂರು, ಬೆಂಗಳೂರು ಉತ್ತರ, ಚಿತ್ರದುರ್ಗ ಮತ್ತು ಹಾವೇರಿ, ಇವು 5 ನಿವೃತ್ತಿಯ ಕ್ಷೇತ್ರಗಳು. ಶ್ರೀನಿವಾಸ್ ಪ್ರಸಾದ್, ಸದಾನಂದ ಗೌಡರು, JS ಬಸವರಾಜ್, ನಾರಾಯಣ ಸ್ವಾಮಿ ಮತ್ತು ಶಿವಕುಮಾರ್ ಉದಾಸಿ ಇವ್ರು ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಸದಾನಂದ ಗೌಡರು ವಾಪಸ್ ಮರು ಆ್ಯಕ್ಟಿವ್ ಆಗಿದ್ದಾರೆ. ಆದರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬದಲಾವಣೆ ಆಗಬೇಕು ಅಂತಕ್ಕಂಥ ಒತ್ತಡ ಇರತಕ್ಕಂಥ ಕ್ಷೇತ್ರಗಳನ್ನು ತೆಗೆದುಕೊಂಡ್ರೆ, ಒಂದು ಭಗವಂತ ಖೂಬಾ ಬೀದರ್ನಲ್ಲಿ, ಅವ್ರ ವಿರುದ್ಧ ನೋಡಿ ಅಲ್ಲಿ ವಿಚಿತ್ರ ಇದೆ. ಹಾಲಿ ಶಾಸಕರ ವಿರುದ್ಧ ಇದ್ದಾರೆ, ಮಾಜಿ ಶಾಸಕರೆಲ್ಲ ಅವ್ರ ಜೊತೆಗಿದ್ದಾರೆ, ಪದಾಧಿಕಾರಿಗಳ ವಿರುದ್ಧ ಇದ್ದಾರೆ. ಆದರೆ ಭಗವಂತ ಖೂಬಾ ಬಿಟ್ಟರೆ ಬೇರೆ ಯಾರು ಕ್ಯಾಂಡಿಡೇಟ್ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಆ ಫಾರ್ಮಿಡೇಬಲ್ ಕ್ಯಾಂಡಿಡೇಟ್ ಇಲ್ಲ. ನೀವು ಕ್ಯಾಂಡಿಡೇಟ್ ಲೀಸ್ಟನ್ನೇ ತೆಗೆದು ನೋಡಿ, ಫಾರ್ಮಿಡೇಬಲ್ ಕ್ಯಾಂಡಿಡೇಟ್ ಅಲ್ಲಿಲ್ಲ. ರಮೇಶ್ ಜಿಗಜಿಣಗಿ ಕೂಡ ವಯಸ್ಸಾದರೂ ಅವ್ರದ್ದೊಂದು ಛಾಪ್ ಇದೆ, ವರ್ಚಸ್ಸಿದೆ, ಜಾತಿಯ ಕಾರಣದಿಂದಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸ್ಟೇಚರ್ ಇದೆ. ಅಲ್ಲಿ ಡಿಸ್ಟರ್ಬ್ ಮಾಡಿದರೆ ಸಮಸ್ಯೆ ಆಗತ್ತೆ ಅಂತಕ್ಕಂಥದ್ದು ಬಿಜೆಪಿಗೆ ಗೊತ್ತಿದೆ. ಡಿಸ್ಟರ್ಬ್ ಮಾಡಲೇಬೇಕು ಅನ್ನುವ ತೀರ್ಮಾನ ತೆಗೆದುಕೊಂಡ್ರೆ ಅವ್ರದ್ದೇ ಸಮುದಾಯದ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟನ್ನು ಕೊಡಬೇಕಾಗತ್ತೆ. ಇವು 2 ಕ್ಷೇತ್ರಗಳು ಬದಲಾವಣೆಯ ಪಟ್ಟಿಯಲ್ಲಿ ಬರ್ತಕ್ಕಂಥ ಕ್ಷೇತ್ರಗಳು. ಮಂಗಳ ಅಂಗಡಿ ನಾನು ನಿಲ್ಲಲ್ಲ, ಮಗಳು ಶ್ರದ್ಧಾ ಅಂಗಡಿಗೆ ಟಿಕೆಟ್ ಕೊಡಿ ಅಂತ ನಡ್ಡಾ ಮನೆಗೆ ಹೋದಾಗ ನಡ್ಡಾ ಅವ್ರ ಎದುರುಗಡೆ ಹೇಳಿದ್ದಾರೆ. ಅಲ್ಲಿ ಯಡಿಯೂರಪ್ಪನವರು ರಮೇಶ್ ಕತ್ತಿ ಪರ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂದರೆ ರಮೇಶ್ ಕತ್ತಿಗೆ ನಿಂಗೆ B.Pharm ತಂದೆ ಕೊಡ್ತೀನಿ ಅನ್ನೋದನ್ನು ಯಡಿಯೂರಪ್ಪನವರು ರಮೇಶ್ ಕತ್ತಿಗೆ ಹೇಳಿ ಬಂದಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ರಮೇಶ್ ಕತ್ತಿ ಬೆಳಗಾವಿಯಲ್ಲಿ ಒಬ್ಬ ಫಾರ್ಮಿಡೇಬಲ್ ಕ್ಯಾಂಡಿಡೇಟ್ ಏನಿದೆ ಬೆಳಗಾವಿನಲ್ಲಿ ಅಂತಂದರೆ, ಯಾರಾದರೂ ಒಂದು ರೀತಿ ಪ್ರಬಲ ಅಭ್ಯರ್ಥಿ ನಿಲ್ಲದೆ ಹೋದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಗನನ್ನು ಚುನಾವಣೆಗೆ ನಿಲ್ಲಿಸ್ತಾರೆ, ಪಂಚಾಂಸಾಲಿ ಕನ್ಸಾಲ್ಟೇಷನ್ ಮಾಡ್ತಾರೆ ಅಂತಕ್ಕಂಥದ್ದಿದೆ. ಮುರುಗೇಶ್ ನಿರಾಣಿಯಲ್ಲಿ ಕೇಳ್ತಿದ್ದಾರೆ, BJPಯವರು ಯತ್ನಾಳ್ರನ್ನ ನೀವು ನಿಲ್ತೀರಾ ಅಂತ ಕೇಳ್ತಾ ಇದ್ದಾರೆ. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರೋದು, ಮಂಗಳ ಅಂಗಡಿ ಕುಟುಂಬದವ್ರು ನಿಂತರೆ ನಾನು ಚುನಾವಣೆಗೆ ಮೃಣಾಲ್ನನ್ನು ನಿಲ್ಲಿಸಲ್ಲ ಅಂತಕ್ಕಂಥದ್ದು. ಅದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶ. ಜಗದೀಶ್ ಶೆಟ್ಟರ್ಗೆ ನೀವು ಅಲ್ಲಿ ಹೋಗಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳ್ತಾ ಇತ್ತು. ಆದರೆ ಜಗದೀಶ್ ಶೆಟ್ಟರ್ ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಬೆಳಗಾವಿಯ ಸೀಟ್ ಕೂಡ ಫೈನಲ್ ಆಗಬೇಕು. ಕರಾವಳಿಯ 3 ಕ್ಷೇತ್ರಗಳು ಬದಲಾವಣೆ ಆಗಬಹುದಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕರಾವಳಿಯ 3 ಕ್ಷೇತ್ರಗಳಿವೆ. ಅನಂತಕುಮಾರ್ ಹೆಗಡೆ, ಶೋಭಾ ಕರಂದ್ಲಾಜೆ ಮತ್ತು ನಳಿನ್ ಕಟೀಲು. ಒಂದು ಆಶ್ಚರ್ಯಕರ ಅಂತಂದರೆ, ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಲೇಬೇಕು ಅಂತಕ್ಕಂಥ ಪಟ್ಟನ್ನು ಹಿಡಿದಿದ್ದಾರೆ. ಒಂದು ವೇಳೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಲೇಬೇಕಾದ ಪರಿಸ್ಥಿತಿ ಬಂದಲ್ಲಿ, ಕಟೀಲು ಪರವಾಗಿ ಕೂಡ ಅಷ್ಟೇ ದೊಡ್ಡ ಬ್ಯಾಟಿಂಗನ್ನು BL ಸಂತೋಷ್ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವ್ರು ಮೊದಲಿಂದ ಕೂಡ ಹೇಳ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಓಡಾಡಿದರು ನಳಿನ್ ಕಟೀಲು. ಹೀಗಾಗಿ ಸ್ವಲ್ಪ ಕ್ಷೇತ್ರದಲ್ಲಿ ಅಸಮಾಧಾನ ಜಾಸ್ತಿ ಆಯಿತು. ಬಿಟ್ಟರೆ ಅವರು ಯಾರಿಗೆ ಟಿಕೆಟ್ ಕೊಟ್ಟರು ಈ 3 ಕ್ಷೇತ್ರಗಳಲ್ಲಿ BJP ಗೆಲ್ಲುತ್ತೆ ಅಂತಕ್ಕಂಥದ್ದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆದ ಅಂಶ. ಹೀಗಾಗಿ ಅನಂತಕುಮಾರ್ ಹೆಗಡೆ ಬಗ್ಗೆ ಅಪಸ್ವರಗಳು ಇವೆ. ಅವರ ಪಾಪ್ಯುಲಾರಿಟಿ ಕೂಡ ಹ್ಯೂಜ್ ಪಾಪ್ಯುಲಾರಿಟಿ ಅವ್ರಿಗಿದೆ. ಆ ಕಾರಣದಿಂದ ಕರಾವಳಿಯ 3
ಬದಲಾವಣೆ ಆಗುತ್ತಾ ಅಥವಾ ಬದಲಾವಣೆ ಆಗೋದೇ ಇಲ್ವಾ, ಇದು ಕೂಡ ತೀರ್ಮಾನ ಆಗಬೇಕು. ಇನ್ನೊಂದು ಯಾವುದಾದ್ರೂ ಸರ್ಪ್ರೈಸ್ ಇರುತ್ತೆ, ಚರ್ಚೆ ಆಗ್ತಾ ಇಲ್ಲ, ಬಟ್ ಸರ್ಪ್ರೈಸಿಂಗ್ಲಿ ಒಂದು ಕ್ಷೇತ್ರ ಯಾರ್ದೋ ಹೋದರೂ ಹೋಗ್ಬೋದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಯಾವ ಕ್ಷೇತ್ರ ಅಂತ ಕೇಳಿದರೆ ಕರ್ನಾಟಕದ ನಾಯಕರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಇನ್ನು JDSಗೆ ಸೀಟ್ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಆಗಬೇಕು. ಕೋಲಾರದ ಮುನಿಸ್ವಾಮಿ ಹೇಳ್ತಾ ಇದ್ದಾರೆ, ಕೋಲಾರ ಹಾಸನ ಮಂಡ್ಯ ಆದರೆ ನಂದು ಯಾಕೆ ಸೀಟ್ ತೆಗೆದುಕೊಳ್ತೀರಿ ಅಂತಕ್ಕಂಥದ್ದು. 2 ಕೊಡೋದಾದರೆ, 3 ಕೊಡೋದಾದರೆ ಕೋಲಾರ ಕೂಡ ಮುನಿಸ್ವಾಮಿ ಅವರ ಸೀಟ್ ಹೋಗ್ಬೋದು JDSಗೆ. ಮಂಡ್ಯ ಕೊಡಲೇಬೇಕು ಅಂತಕ್ಕಂಥ ಪಟ್ಟನ್ನು ಕುಮಾರಸ್ವಾಮಿ ಹಾಕ್ತಿದ್ದಾರೆ. ಸುಮ್ಲತಾರನ್ನ ಎಲ್ಲ ಅಕಾಮಿಡೇಟ್ ಮಾಡಬೇಕಾ ಮಾಡಬಾರ್ದಾ ಅನ್ನೋ ತೀರ್ಮಾನವನ್ನು ಕೂಡ BJP ತೆಗೆದುಕೊಳ್ಬೇಕು. ಆಗ ಅಕಾಮಿಡೇಟ್ ಮಾಡಲೇಬೇಕಾದ ಪರಿಸ್ಥಿತಿ ಬಂದರೆ ಮಂಡ್ಯ ಹೊರತು ಅವ್ರು ನಿಲ್ತಾರೆ ಅಂತಾದರೆ ಬೆಂಗಳೂರು ಉತ್ತರ ಆಗ್ಬೋದು. ಇಲ್ಲಾದರೆ CT ರವಿನ ಎಲ್ಲ ಅಕಾಮಿಡೇಟ್ ಮಾಡಬೇಕು. CT ರವಿ ಇರತಕ್ಕಂಥದ್ದು ಉಡುಪಿ ಐದರ್ ಬೆಂಗಳೂರು ಉತ್ತರ. ಹೀಗಾಗಿ CT ರವಿಯನ್ನು ಅಕಾಮಿಡೇಟ್ ಮಾಡಬೇಕು ಅನ್ನೋದು ಹೈಕಮಾಂಡ್ ಮನಸ್ಸಿನಲ್ಲಿ ಇದೆಯಾ, ವಿ ಡೋಂಟ್ ನೋ. CT ರವಿ ಹೋಗಿ ಕೇಳಿದ್ದಾರೆ, ನನಗೆ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು. ಬೆಂಗಳೂರು ಉತ್ತರ ಒಂದು ರೀತಿಯಾಗಿ ಪುನರ್ವಸತಿ ಕೇಂದ್ರ, ಅದು BJP. ಎಲ್ಲಾದರೂ ಟಿಕೆಟ್ ತಪ್ಪಿಸ್ಬೇಕಾದ್ರೆ ಅವ್ರನ್ನ ತಂದು ಬೆಂಗಳೂರು ಉತ್ತರಕ್ಕೆ ಕೊಡೋದು. ಶೋಭಾ ಅವ್ರಿಗೆ ಕೊಡ್ತಾರಾ, CT ರವಿಗೆ ಕೊಡ್ತಾರಾ. ಸದಾನಂದ ಗೌಡರ ಪರವಾಗಿ ಸ್ಥಳೀಯ ಶಾಸಕರು ಪುನರಪಿ ಅಭಿಪ್ರಾಯ ಹೇಳಿದ್ದಾರೆ, ಬಟ್ ಅವರೊಂದ್ಸಲ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇವು ನನಗನ್ಸುತ್ತೆ ಬದಲಾವಣೆ ಆಗ್ಬೋದಾಗಿರ್ತಕ್ಕಂಥ ಕ್ಷೇತ್ರಗಳು. BJPಯ ಲೀಸ್ಟ್ ಬಗ್ಗೆ ಕೆಲವೊಂದು ಸಲ ಶರ ಬರೆಯೋದು ಕಷ್ಟ ಆಗುತ್ತೆ. ಯಾಕಂದರೆ ಕೊನೆಯ ಗಳಿಗೆಯಲ್ಲಿ ಏನೇ ಬದಲಾವಣೆಗಳನ್ನು ಕೂಡ BJPಯವರು ಮಾಡಬಹುದು, ಮತ್ತು ಅದು ತುಂಬ ಕರ್ನಾಟಕದ ನಾಯಕರಿಗೆ ಹೇಳಿ ಮಾಡ್ತಾರೆ ಅಂತಕ್ಕಂಥದ್ದಿಲ್ಲ. ಹೀಗಾಗಿ ಲೆಟ್ಸ್ ವೇಟ್ ಫಾರ್ ಎನಿ ಚೇಂಜಸ್ ಆರ್ ನೋ ಚೇಂಜಸ್. ಎಸ್, ಓಕೆ, ಒಂದು ಚಿಕ್ಕ ಬ್ರೇಕ್ನ ನಂತರ ಬೆಳಗಾವಿಯಲ್ಲಿ ಒಂದಷ್ಟು ಕಾಂಗ್ರೆಸ್ ಪ್ಲಾನಿಂಗ್ಸ್ ಆಗ್ತಾ ಇವೆ. ಜೊತೆಗೆ ಯಾರನ್ನು ನಿಲ್ಲಿಸಬೇಕು, ಯಾರಿಗೆ ಕೊಡಬಾರ್ದು, ಇವೆಲ್ಲ ಚರ್ಚೆಗಳಾಗ್ತಾ ಇವೆ. 2 ಕ್ಷೇತ್ರಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದೆ ಕಾಂಗ್ರೆಸ್. ಆಕಾಂಕ್ಷಿಗಳ ಪಟ್ಟಿನೂ ದೊಡ್ಡದಾಗಿದೆ. ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.